Hello students, in this video we have to talk about stomach. Okay, in the last video we have talked about buccal cavity and esophagus. Alva? So esophagus and buccal cavity ಆದ್ಮೇಲೆ we have to come across the stomach, which is also part of a digestive system. ಹೌದಾ? ಹಾಗಾದ್ರೆ ಅದರ ಹೋಗೋಕ್ಕಿಂತ ಮುಂಚೆ ನಾವು ಏನು ಮಾಡೋಣ, we will tell about like nutrients in a food. ಯಾಕಂದ್ರೆ ನಾವು ಡೈಜೆಷನ್ ಮಾಡ್ತಾ ಇದ್ದೀವಿ. So we are doing the digestion here. ಸೊ ಡೈಜೆಷನ್ ಮಾಡಬೇಕು ಅಂದರೆ ನಮಗೆ ನಾವು ಯಾವ್ಯಾವ ನ್ಯೂಟ್ರಿಯೆಂಟ್ಸ್ನ ಡೈಜೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತಿರಬೇಕು. ಎಲ್ಲೆಲ್ಲಿ ಯಾವ್ಯಾವ ಪಾರ್ಟಲ್ಲಿ ಯಾವ್ಯಾವುದು ಡೈಜೆಸ್ಟ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತಲ್ವಾ. ಸೊ ಫಾರ್ ದ್ಯಾಟ್ ರೀಸನ್ ವಿ ಹ್ಯಾವ್ ಟು ಲಿಸ್ಟ್ ಔಟ್ ದ ನ್ಯೂಟ್ರಿಯೆಂಟ್ಸ್ ಫಸ್ಟ್. ಬೇಸಿಕಲಿ ನಮಗಿರುವಂಥ ನ್ಯೂಟ್ರಿಯೆಂಟ್ಸ್ ಯಾವುದು? ಫಸ್ಟ್ ಒನ್ ಐ ವಿಲ್ ಟೆಲ್ ಕಾರ್ಬೋಹೈಡ್ರೇಟ್. ಹೌದಾ? ಫಸ್ಟ್ ಒನ್ ಇಸ್ ಕಾರ್ಬೋಹೈಡ್ರೇಟ್, ಸೆಕೆಂಡ್ ಪ್ರೋಟೀನ್ ಅನ್ನೋಣ, and next fat ಅಂತ. ಸೊ ಇಷ್ಟು ಮೂರು ಬೇಸಿಕಲ್ಲಿ ಇರೋದು ಮೂರು. ಸೊ ಹಾಗಾದ್ರೆ ವಿ ಹ್ಯಾವ್ ಆಲ್ರೆಡಿ ಇನ್ ಅ ಮೌತ್ ಅಲ್ಲಿ ಏನು ಮಾಡಿದ್ವಿ ನಾವು? ಕಾರ್ಬೋಹೈಡ್ರೇಟ್ ಆರ್ ಸ್ಟಾರ್ಚ್ ಇತ್ತಲ್ಲ. ಸೊ ವಿ ಹ್ಯಾವ್ ಡಿಸ್ಕಸ್ ಡೈಜೆಸ್ಟೆಡ್ ದ ಸ್ಟಾರ್ಚ್ ಆರ್ ಕಾರ್ಬೋಹೈಡ್ರೇಟ್. ಎಲ್ಲಿ? ಮೌತ್ ಪಾರ್ಟ್ ಅಲ್ಲಿ ಇದನ್ನ ಮಾಡಿದ್ವಿ ನಾವು. ಯಾವ? ಡೈಜೆಸ್ಟೆಡ್ ದಟ್ ವೇರ್? ಇನ್ ಮೌತ್. ಈಗ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಪಾರ್ಟ್ ಅಥವಾ ಇನ್ನು ನೆಕ್ಸ್ಟ್ ನ್ಯೂಟ್ರಿಯೆಂಟ್ ಆಗಿದೆ ಪ್ರೋಟೀನ್ ಮತ್ತು ಫ್ಯಾಟ್ ಅನ್ನು ನಾವು ಇನ್ನು ಡೈಜೆಸ್ಟ್ ಮಾಡಬೇಕು. ಹೌದಾ? ಸೊ ಟು ಡೈಜೆಸ್ಟ್ ದ್ಯಾಟ್ ವಿ ಹ್ಯಾವ್ ಟು ಗೋ ಟು ದ ನೆಕ್ಸ್ಟ್ ಪಾರ್ಟ್. ಯಾವುದು? ಸ್ಟಮಕ್ ಪಾರ್ಟ್. ಸ್ಟಮಕ್ ಪಾರ್ಟ್ ಬಂದು ಹಾಗಾದ್ರೆ ಸ್ಟಮಕ್ ಪಾರ್ಟ್ ಸ್ಟ್ರಕ್ಚರ್ ಏನು? ವಾಟ್ ಇಸ್ ದ ಸ್ಟ್ರಕ್ಚರ್? ಹೌ ಇಸ್ ದ ಸ್ಟ್ರಕ್ಚರ್ ಆಫ್ ದ ಸ್ಟಮಕ್? ಫಸ್ಟ್ ಪಾಯಿಂಟ್ ಇಲ್ಲಿ ಬರೋಣ. ಐ ರೈಟ್ ಇಟ್ ಆಸ್ ಸ್ಟ್ರಕ್ಚರ್ ಏನಿದೆ. ಸಿಂಪಲ್ ಒಂದೇ ವರ್ಡ್ ಮುಗಿದೋಗುತ್ತೆ. The structure of the stomach. How the structure is? So you know it is having a J-shaped structure. It's a J-shape. ಯಾವ shape ಅಲ್ಲಿ ಇದೆ ಅದು? J shape. ನೀವು book ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. It's a J shape ಅಲ್ಲಿ ಇರುತ್ತೆ. Like here. So if it is a ಹೋಗುತ್ತೆ and it is like so it is in a J shape. Na J shape. ನಾನು ಡ್ರಾಯಿಂಗ್ ಸರಿ ಇಲ್ಲ, so don't focus on it. So ಈಗ J shape ಅಲ್ಲಿ ಇರುತ್ತೆ. ಓಕೆ, J shape ಆಯ್ತು. ಅದಾದ ತಕ್ಷಣ ಇನ್ನೇನಿರುತ್ತೆ? ಇಟ್ ಈಸ್ ಅ ಥಿಕ್ ವಾಲ್. ಅದಕ್ಕೆ ಏನಿದೆ? ಒಂದು ಥಿಕ್ ವಾಲ್ ಇದೆ. ಇಟ್ ಹ್ಯಾಸ್ ಅ ಥಿಕ್ ವಾಲ್. ಹಿಂಗಣ್ಣ, ಇಟ್ ಈಸ್ ಅ J shaped ಆರ್ಗನ್. ಓಕೆ, ಅಂಡ್ ಇಟ್ ಇಸ್ ಅ ಥಿಕ್ ವಾಲ್ಡ್ ಆರ್ಗನ್. ಅದೇನಿದೆ? ಥಿಕ್ ವಾಲ್ ಆಗಿದೆ. ಅಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಅ ಫ್ಲಾಟನ್. ಹೇಗಿದೆ? ಫ್ಲಾಟನ್. ಇಟ್ ಈಸ್ flattened. ಅಂದ್ರೆ ಚಪ್ಪಟೆಯಾಗಿದೆ. ಚಪ್ಪಟೆಯಾಗಿ ಇದೆ. That is what flattened. ಹಾಗಾದ್ರೆ what is the structure of the stomach? Stomach is a J-shaped structure. It has a thick wall. Thick walled organ. It is a thick walled organ and it is a flattened. It is ಏನು? Flattened organ. Flat ಆಗಿದೆ. And ಮತ್ತೊಂದೇನು? ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ it is the widest part. ಇದೆಂದು widest part in alimentary canal. if ಯಾರಾದರೂ ಕ್ವೆಶ್ಚನ್ ಕೇಳಿದ್ರು ಅಂದ್ರೆ widest part ಯಾವಪ್ಪ ನಮ್ಮ alimentary canal ಅಂತಂದ್ರೆ we have to tell that stomach is a widest part in alimentary canal. ಇನ್ನ ಎಲಿಮೆಂಟರಿ ಕೆನಾಲ್ ಅಲ್ಲಿ ವೈಡ್ ಆಗಿರುವಂತಹ ಪಾರ್ಟ್ ಯಾವುದು? ಸ್ಟಮಕ್. ದಿಸ್ ಇಸ್ ವಾಟ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಸ್ಟಮಕ್. ಇಟ್ಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಸ್ಟಮಕ್. ಇನ್ನೊಂದು ಸಾರಿ ಹೇಳ್ಬಿಡ್ತೀನಿ. ಸ್ಟ್ರಕ್ಚರ್, ಇಟ್ ಹ್ಯಾಸ್ ಅ J shaped organ, it is a thick walled organ, it is a flattened organ. J shape, thick walled and flat organ. And next point, it is the widest part in the elementary canal. This is an important point about the structure. Okay, in madana we have to go for the function. How? What is the function of the stomach? Of course the digestion, but can digest ಮಾಡುತ್ತೆ. How it will digest? Okay na? We have to go for function now. In function, so it secretes. ಇಲ್ಲಿ ಬರಬಿಡ್ತೀನಿ. ಓಕೆ, ಇಲ್ಲಿ ಬರೋಣ. It secretes 3 ದೊಡ್ಡದಾಗಿ ಬರುತ್ತೆ.
3 juices. 3 juices or else chemicals we can take. ನಾವು ಅದೆಷ್ಟು ಯೂಸ್ ಮಾಡೋದು ಕೆಮಿಕಲ್ 3 ಟೈಪ್ಸ್ ಆಫ್ ಕೆಮಿಕಲ್ಸ್ ನ ಸೆಕ್ರೇಟ್ ಮಾಡುತ್ತೆ. ಆ 3 ಟೈಪ್ಸ್ ಆಫ್ ಕೆಮಿಕಲ್ಸ್ ಯಾವುದು? ಸೊ ಐ ವಿಲ್ ಗೋ ಫಾರ್ ದಟ್. ಸೊ ಫಸ್ಟ್ ಒನ್ HCl. ಫಸ್ಟ್ ಏನು ಮಾಡುತ್ತೆ? ಇಟ್ ವಿಲ್ ಸೆಕ್ರೇಟ್ಸ್ HCl and second it will secretes mucus. It will secretes mucus and last but not the least digestive juices. ಮುಂಗಡೆ ನಿಮಗೆ ಗೊತ್ತಾಗುತ್ತೆ. ನೀವು 10th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ಸೇಮ್ ಪಾಯಿಂಟ್ ಇದೆ. 10th ಸ್ಟ್ಯಾಂಡರ್ಡ್ ಅಲ್ಲೂ ಸೇಮ್ ಪಾಯಿಂಟ್ ಇದೆ. ಬಿಟ್ ಹಿಯರ್ ಬಿಕಾಸ್ ನಾವು ಸ್ಪೇಸ್ ಬೇಕು. It secretes digestive juices. This is what functional ಬಂದಾಗ ಮೊದಲೇದು it will secrete 3 juices or 3 chemicals. ಯಾವುದು? ಒಂದು HCl, second one is mucus, third one is digestive juices. ಹಾಗಾದ್ರೆ ಫಸ್ಟ್ ವರ್ಡ್ HCl. HCl ಅಂದ್ರೇನು? ಇಟ್ ಇಸ್ ಅ ಆಸಿಡ್ ಬಟ್ ಇದು ಮೈಲ್ಡ್ ಆಸಿಡ್. ಮೈಲ್ಡ್ ಆಸಿಡ್ ನಮ್ಮ ಒಳಗಡೆ ಇರುತ್ತೆ. ಇಟ್ ಸೆಕ್ರೀಟ್ಸ್ HCl. ಯಾಕೆ ಇದನ್ನ ಇದು ಸೆಕ್ರೀಟ್ ಮಾಡುತ್ತೆ? ವಾಟ್ ಇಸ್ ದ ಯೂಸ್ ಆಫ್ ದಿಸ್ HCl ಅಂತ ನೋಡೋಣ. ವಾಟ್ ಇಸ್ ದ ಯೂಸ್ ಆಫ್ HCl? Okay, first one, it protects the food or else kills the bacteria. It kills the bacteria in a food. It kills the bacteria. It kills the bacteria in a food. ನಾವು ಏನು ಊಟ ಮಾಡ್ತೀವಲ್ಲ, whatever the food we will eat, ಆ ಫುಡ್ ಒಳಗಡೆ ಇರುವಂತ ಬ್ಯಾಕ್ಟೀರಿಯಾ ಆರ್ ಮೈಕ್ರೋ ಆರ್ಗಾನಿಸಮ್ಸ್ ನ ಇದು ಕಿಲ್ ಮಾಡುತ್ತೆ. ಇಟ್ ವಿಲ್ ಕಿಲ್ ದಟ್ ಮೈಕ್ರೋ ಆರ್ಗಾನಿಸಮ್ಸ್. ಹೌದಾ? ಕಿಲ್ ಮಾಡಕ್ಕೆ ಏನಾದರೂ ಒಂದು ಕೆಮಿಕಲ್ ಬೇಕಲ್ವಾ? ಸೊ ದಟ್ ಕೆಮಿಕಲ್ ಇಸ್ HCl. ಇನ್ನೊಂದು ಹೆಲ್ಪ್ ಇದೆ ಅದರಿಂದ, ಅಂಡ್ it makes the stomach like in acidic media ತರ ಕನ್ವರ್ಟ್ ಮಾಡುತ್ತೆ. It makes the stomach in acidic media. acidic media ಆಗಿ ಕನ್ವರ್ಟ್ ಮಾಡುತ್ತೆ. ಯಾಕೆ acidic media ಕನ್ವರ್ಟ್ ಮಾಡುತ್ತೆ? ಬಿಕಾಸ್ ನಮ್ಮ ನೆಕ್ಸ್ಟ್ ಡೈಜೆಸ್ಟಿವ್ ಜ್ಯೂಸಸ್ ಇದೆಯಲ್ಲ, ಆ ಡೈಜೆಸ್ಟಿವ್ ಜ್ಯೂಸಸ್ ಫುಡ್ ಮೇಲೆ ಆಕ್ಟ್ ಮಾಡಿ ಬ್ರೇಕ್ ಮಾಡಬೇಕು ಅಂದ್ರೆ ಇದಕ್ಕೆ ಅಸಿಡಿಕ್ ಮೀಡಿಯಾ ಬೇಕು. ಸ್ಟಮಕ್ ಅಲ್ಲಿ ಅಸಿಡಿಕ್ ಮೀಡಿಯಾ ಇದ್ರೆ ಮಾತ್ರ ಈ ಡೈಜೆಸ್ಟಿವ್ ಜ್ಯೂಸಸ್ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ಇದೇನ್ ಮಾಡುತ್ತೆ? ಇಟ್ ಪ್ರಿಪೇರ್ ದ ಸ್ಟಮಕ್ ಇನ್ ಲೈಕ್ ಅಸಿಡಿಕ್ ಮೀಡಿಯಾ. ಒಂದು ಅಸಿಡಿಕ್ ಮೀಡಿಯಾನ ಪ್ರಿಪೇರ್ ಮಾಡುತ್ತೆ. ಹಾಗಾದ್ರೆ HCl ಜ್ಯೂಸಸ್ ಹೆಲ್ಪ್ ಏನು? ಇಟ್ ಕಿಲ್ಸ್ ದ ಬ್ಯಾಕ್ಟೀರಿಯಾ ಆರ್ ಮೈಕ್ರೋ ಆರ್ಗಾನಿಸಮ್ಸ್ ಫ್ರಮ್ ದ ಫುಡ್. ಹೌದಾ? ಬ್ಯಾಕ್ಟೀರಿಯಾ ಅಥವಾ ಮೈಕ್ರೋ ಆರ್ಗಾನಿಸಮ್ಸ್ ನ ಕಿಲ್ ಮಾಡಿದ್ಮೇಲೆ ಇಟ್ ಪ್ರಿಪೇರ್ಸ್ ದ ಸ್ಟಮಕ್ ಆಸ್ ಅ ಅಸಿಡಿಕ್ ಮೀಡಿಯಾ. ಅದು ಅಸಿಡಿಕ್ ಮೀಡಿಯಾ ಆಗಿ ಕನ್ವರ್ಟ್ ಮಾಡುತ್ತೆ. ವೈ? ಬಿಕಾಸ್ ಟು ಹೆಲ್ಪ್ ದ ಡೈಜೆಸ್ಟಿವ್ ಜ್ಯೂಸಸ್ ಟು ವರ್ಕ್. ಡೈಜೆಸ್ಟಿವ್ ಜ್ಯೂಸಸ್ ಏನ್ ಮಾಡ್ಬೇಕಲ್ಲಿ? ವರ್ಕ್ ಮಾಡಬೇಕು. ಸೊ ಫಾರ್ ದ್ಯಾಟ್ ರೀಸನ್ ಇಟ್ ಕನ್ವರ್ಟ್ಸ್ ದ ಸ್ಟಮಕ್ ಇನ್ ಅಸಿಡಿಕ್ ಮೀಡಿಯಾ. ಓಕೆ, ಇದು ಫಸ್ಟ್ ಫಂಕ್ಷನ್ ಆಯ್ತು. ಇನ್ ಸೆಕೆಂಡ್, ಮ್ಯೂಕಸ್ ಏನಪ್ಪ ಕೆಲಸ ಆಗುತ್ತೆ? ವಾಟ್ ಇಸ್ ದ ಯೂಸ್ ಆಫ್ ಮ್ಯೂಕಸ್? ಇದು ಹೆಂಗ್ ಮಾಡೋಣ? ಇಲ್ಲಿ ಬರ್ಬೇಡ. ಓಕೆ, ವಿ ಶೋ ದಟ್ ಇದು ಬಹಳ ಇಂಪಾರ್ಟೆಂಟ್. ಇರಲಿ, ಇದನ್ನ ಆಮೇಲೆ ನಾನು ಬರೀತೀನಿ. ಓಕೆ, ಐ ವಿಲ್ ರೈಟ್ ಇಟ್ ಲೇಟರ್ ಬಿಕಾಸ್ ಬೇಕು ನಮಗೆ. ದಟ್ಸ್ ದ ಪಾಯಿಂಟ್. ಇದನ್ನ ಬೇಕಾದ್ರೆ ಬಾಕ್ಸ್ ಮಾಡ್ಕೊಂಡ್ಬಿಡಿ, ಬೇಕಾಗಿಲ್ಲ. ಸೊ ಮೇಕ್ ಶೂರ್ ದಟ್ ದಿಸ್ ಇಸ್ ವಾಟ್ ಅವರ್ acidic media. This is what our two works. In next work ಯಾವುದು? For mucus. ಮ್ಯೂಕಸ್ ಏನಕ್ಕೆ? ವಾಟ್ ಈಸ್ ದ ಫಂಕ್ಷನ್ ಆಫ್ ಮ್ಯೂಕಸ್? ಇದ್ರ ಫಂಕ್ಷನ್ ಏನು ಅಂದ್ರೆ, ಬಿಕಾಸ್ ನಮ್ಮ ಫುಡ್ ಅಲ್ಲಿ ನಮ್ಮ ಸ್ಟಮಕ್ ಅಲ್ಲಿ ಏನು ರಿಲೀಸ್ ಆಗ್ತದೆ? ಆಸಿಡ್ ರಿಲೀಸ್ ಆಗ್ತದೆ ಅಲ್ವಾ? ಸೊ ಆ ಆಸಿಡ್ ಇಂದ ಸ್ಟಮಕ್ ನ ಯಾರೋ ಒಬ್ರು ಕಾಪಾಡಬೇಕಲ್ವಾ? ಸೊ ದಟ್ ಈಸ್ ದ ವರ್ಕ್ ಆಫ್ ಮ್ಯೂಕಸ್. ಇಟ್ ಪ್ರೊಟೆಕ್ಟ್ಸ್ inner lining of the it protects inner lining. ದೂರ ಆಗುತ್ತಲ್ಲ ಅದು. inner lining of stomach. It protects the inner lining of the stomach from acid. ಯಾವ acid? HCl. from acid. acid ಇಂದ ಆಗುವಂತ ಡಿಸ್ಟ್ರಕ್ಟಿವ್ ನೇಚರ್ ನದು ಅಲ್ಲೊಂದು ಲೇಯರ್ ಮಾಡ್ಬಿಡುತ್ತೆ
ಸ್ಟಮಕ್ ಇನ್ನರ್ ಲೈನಿಂಗ್ ಅಲ್ಲಿ ಮ್ಯೂಕಸ್ ಒಂದು ಲೇಯರ್ ಆಗಿಬಿಡುತ್ತೆ. ಆ ಲೇಯರ್ ಆದ ತಕ್ಷಣ ಇನ್ನರ್ ಲೈನಿಂಗ್ ಗೆ ಯಾವುದೇ ರೀತಿಯಾದಂತಹ ಅಪಘಾತ ಆಗಲ್ಲ. ಪ್ರೊಟೆಕ್ಟ್ಸ್ ದ ಆಸಿಡ್ ಫ್ರಮ್ ಅವರ್ ಆಸಿಡ್ ಅವರ್ ಸ್ಟಮಕ್. ನಮ್ಮ ಸ್ಟಮಕ್ ನ ಆಸಿಡ್ ಇಂದ ಅದು ಪ್ರೊಟೆಕ್ಟ್ ಮಾಡುತ್ತೆ. ಓಕೆನಾ? ಹಾಗಾದ್ರೆ ಇದಾದ ತಕ್ಷಣ ಬರೋರು ಯಾರು? ದ ಡೈಜೆಸ್ಟಿವ್ ಜ್ಯೂಸಸ್. Digestive juices. This digestive juices breaks the protein. ಏನು ಮಾಡುತ್ತೆ? ಪ್ರೋಟೀನ್ ಅನ್ನ ಬ್ರೇಕ್ ಮಾಡುತ್ತೆ. Breaks the protein in a food. ಫುಡ್ ಅಲ್ಲಿ ಇರುವಂತಹ ಪ್ರೋಟೀನ್ ಅನ್ನು ಯಾರು ಬ್ರೇಕ್ ಮಾಡ್ತಾರೆ? Digestive juices which are present in stomach into food into simple form. Simple form. So this is what the function and structure of the stomach. Structure of all we know, and this is what function. The function is it secretes the three juices. ಒಂದು and ಯಾವ juices ಅಪ್ಪ ಅದು ಅಂತಂದ್ರೆ HCl, mucus and digestive juices. ಹಾಗಾದ್ರೆ HCl ಕೆಲಸ ಏನು? HCl will help us to kill the bacteria. HCl will help in killing the bacteria or its microorganisms from the food, and it makes the stomach in acidic media. ಏನಕ್ಕೆ? To make the performance of digestive juices. Digestive juices ಕೆಲಸ ಮಾಡಬೇಕು ಅಂದ್ರೆ stomach acidic ಆಗಿರಬೇಕು. ಅದಕ್ಕೋಸ್ಕರ it prepares the stomach as a acidic nature. And what is the use of mucus? Mucus will protect the stomach. Mucus will protect the stomach from the effect of what? Acid. From the effect of acid, which is HCl. ಇದಾದ ತಕ್ಷಣ ನಮಗೆ ಡೈಜೆಸ್ಟಿವ್ ಜ್ಯೂಸಸ್ ಬರುತ್ತೆ. ಸೊ that digestive juices will break the protein food material. See, protein food materials into simple form. ಹಾಗಾದ್ರೆ from mouth to stomach. ಮೌತ್ ಇಂದ ಸ್ಟಮಕ್ ಅಲ್ಲಿ ಎಷ್ಟು ಫುಡ್ ಮಟೀರಿಯಲ್ಸ್ ಡೈಜೆಸ್ಟ್ ಆಯ್ತು? ಒಂದು ಕಾರ್ಬೋಹೈಡ್ರೇಟ್ ಆಯ್ತು ಎಲ್ಲಿ? ಮೌತ್ ಏರಿಯಾದಲ್ಲಿ. ಅಂಡ್ ಇನ್ ಸ್ಟಮಕ್ ದೇರ್ ಇಸ್ ಅ ಡೈಜೆಷನ್ ಆಫ್ ಪ್ರೋಟೀನ್. ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡ್ತೀವಿ? ಸ್ಟಮಕ್ ಅಲ್ಲಿ ಇನ್ ಸ್ಟಮಕ್ ವಿ ವಿಲ್ ಡೈಜೆಸ್ಟ್ ದ ಪ್ರೋಟೀನ್. ಹಾಗಾದ್ರೆ ನಾವು ಎರಡು ಫುಡ್ ಮಟೀರಿಯಲ್ ನ ಡೈಜೆಸ್ಟ್ ಮಾಡುತ್ತೀವಿ. ಇನ್ನು ಸಿಂಪಲ್ ಫಾರ್ಮ್ ಡೈಜೆಸ್ಟ್ ಆಗಬೇಕು, ಅದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಆಗುತ್ತೆ. ಸೊ ವಿ ಹ್ಯಾವ್ ಟು ನೆಕ್ಸ್ಟ್ ಪಾರ್ಟ್ ವಿ ಹ್ಯಾವ್ ಟು ಗೋ ಫಾರ್ ಸ್ಮಾಲ್ ಇಂಟೆಸ್ಟೈನ್. Okay, small intestine. Now we will discuss about small intestine. ಹಾಗಾದ್ರೆ ಸ್ಮಾಲ್ ಇಂಟೆಸ್ಟೈನ್ ಎಲ್ಲಿದೆ, ಹೇಗಿದೆ? ಆಫ್ಟರ್ ದ ಪಾರ್ಟ್ ಆಫ್ ಸ್ಟಮಕ್ ಪಾರ್ಟ್ ಮುಗಿದ ತಕ್ಷಣ ಸ್ಮಾಲ್ ಇಂಟೆಸ್ಟೈನ್ ಪೋರ್ಷನ್ ಶುರು ಆಗುತ್ತೆ. ಸೊ ದಿಸ್ ಸ್ಮಾಲ್ ಇಂಟೆಸ್ಟೈನ್ ಸ್ಟ್ರಕ್ಚರ್ ಹೇಗಿದೆ? ಹೌ ದ ಸ್ಟ್ರಕ್ಚರ್ ಈಸ್ ಅಂತಂದ್ರೆ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀವಿ ಇವಾಗ. ಫಸ್ಟ್ ಓಕೆ, ಸ್ಟ್ರಕ್ಚರ್ how it is. Structure of the small intestine is highly coiled. Coiled ಆಗಿದೆ like here. Highly coiled in nature. Small intestine, and the length of it is 7.5 meters long. ಎಷ್ಟು ಉದ್ದ ಇದೆ ಅದು? 7.5 meters long. ನಿಮಗೆ ಎಂಟ್ರೆ 7.5 ಮೀಟರ್ ಅಷ್ಟು ಉದ್ದ ಇದಿರುತ್ತೆ. ಹೌದಾ? ಹಾಗಾದ್ರೆ ಸ್ಮಾಲ್ ಇಂಟೆಸ್ಟೈನ್ ಈಸ್ ಅ ಹೈಲಿ ಕಾಯಿಲ್ಡ್ ಆರ್ಗನ್ ಇನ್ ಅ alimentary canal, and it is what? Having a 7.5 meter long length. ಅಷ್ಟು ಉದ್ದ ಇದೆ. ಕಾಯಿಲ್ ಎಲ್ಲ ಬಿಡಿಸ್ಬಿಟ್ಟು ನಾವು ಉದ್ದ ಮಾಡಿದ್ರೆ it is about 7.5 meters long, and it is the longest part in alimentary canal. ಹೌದಾ? ಹಾಗಾದ್ರೆ ಈ ಮೂರು ಪಾಯಿಂಟ್ ಏನು? ಇಟ್ ಇಸ್ ಅ ಸ್ಟ್ರಕ್ಚರ್ ಆಫ್ ದ ವಾಟ್ ಸ್ಮಾಲ್ ಇಂಟೆಸ್ಟೈನ್. ಸೊ ಸ್ಮಾಲ್ ಇಂಟೆಸ್ಟೈನ್ ಬಂದಾಗ ಏನು ವಿಚ್ ಇಸ್ ಅ ಹೈಲಿ ಕಾಯಿಲ್ಡ್ ಪಾರ್ಟ್? ಹಾಗಾದ್ರೆ ಸ್ಮಾಲ್ ಇಂಟೆಸ್ಟೈನ್. ವಿಚ್ ಇಸ್ ದ ಲಾಂಗೆಸ್ಟ್ ಪಾರ್ಟ್ ಇನ್ ದ alimentary canal is the small intestine. What is the length of the small intestine? 7.5 meters long. ಹೌದಾ? ಹಾಗಾದ್ರೆ ಇದೇನೇನು ಕೆಲಸ ಮಾಡುತ್ತೆ, ಹೆಂಗೆ ಕೆಲಸ ಮಾಡುತ್ತೆ ಅಂದ್ರೆ ಇಟ್ ವಿಲ್ ರಿಸೀವ್ಸ್. ಈ ಪಾಯಿಂಟ್ ಇಲ್ಲೇ ಬರ್ಬಿಡ್ತೀನಿ, ಬಿಕಾಸ್ ಆಮೇಲೆ ನಾವು ಬೇರೆ ಡಿವೈಡ್ ಮಾಡ್ತಾ ಹೋಗ್ಬೇಕು. ಇಟ್ ರಿಸೀವ್ಸ್ ಜ್ಯೂಸಸ್
ನೋಡಪ್ಪ ಏನ್ ಮಾಡ್ತಿದ್ದು, ಇಟ್ ರಿಸೀವ್ಸ್ ದ ಜ್ಯೂಸಸ್ ಫ್ರಮ್ ಎಲ್ಲಿಂದ, ಫ್ರಮ್ ಮೊದಲನೇದು ಲಿವರ್, ಇಟ್ ರಿಸೀವ್ಸ್ ದ ಜ್ಯೂಸಸ್ ಫ್ರಮ್ ಲಿವರ್. ಸೆಕೆಂಡ್ ಒನ್ ಇಸ್ ಪ್ಯಾಂಕ್ರಿಯಾಸ್. First one is from liver, second one is from pancreas, and also third, it own secretes the intestinal juices. It secretes the intestinal juices. Elinda, once it receives the juices from the part liver inda one juices na ತಗೊಳುತ್ತೆ, ಪ್ಯಾಂಕ್ರಿಯಾಸ್ ಇಂದ ಇನ್ನೊಂದು ಜ್ಯೂಸ್ ನ ತಗೊಳುತ್ತೆ, ಅಂಡ್ ಅಗೇನ್ ಇಂಟೆಸ್ಟೈನ್ ಇಂದನೋ ಅಂದ್ರೆ ಇಂಟೆಸ್ಟೈನ್ ಅಲ್ಲೇ ತನ್ನೊಳಗಡೆನೆ ಒಂದು ಜ್ಯೂಸ್ ನ ಸೆಕ್ರೀಟ್ ಮಾಡುತ್ತೆ. ಸೊ ದಟ್ ಇಸ್ ವಾಟ್ ಇಂಟೆಸ್ಟೈನಲ್ ಜ್ಯೂಸ್. ಇಂಟೆಸ್ಟೈನಲ್ ಜ್ಯೂಸ್. ಸೊ ದಿಸ್ ಇಸ್ ಅಬೌಟ್ ದ ಜ್ಯೂಸ್. ಮೊದಲು ಸ್ಟ್ರಕ್ಚರ್ ಆಯ್ತು, ಹೈ ಲಿಕ್ವಿಡ್, 7.5 meter ಲಾಂಗ್ and longest part of the alimentary canal, and also it receives the juices from liver, pancreas, and it also secretes the intestinal juices. ಈಗ ನಾವು ಏನು ಮಾಡೋಣ, ಈ ಎಲ್ಲಾ ಜ್ಯೂಸಸ್ ಕೆಲಸ ಅಂಡ್ ಹೌ ಇಟ್ ಈಸ್, ವೇರ್ ಇಟ್ ಈಸ್ ಅನ್ನೋದನ್ನ ನೋಡೋಣ. ಫಸ್ಟ್ ಒನ್ ಎಲ್ಲವನ್ನ ಲಿವರ್ ಹೋಗೋಣ. ಸ್ಮಾಲ್ ಇಂಟೆಸ್ಟೈನ್ ಬಂದ ತಕ್ಷಣ we have to go for liver and pancreas. liver and pancreas. ಹಾಗಾದ್ರೆ ಲಿವರ್ ಪಾಯಿಂಟ್ ಗೆ ಬಂದಾಗ if I come across liver ಬಂತಾ, ಸೊ ಲಿವರ್ ಅಲ್ಲಿ ಏನು ಹೋಗಬೇಕು, ಫಸ್ಟ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಇಸ್ ಇಟ್ಸ್ ಅ ರೆಡ್ಡಿಶ್ ಬ್ರೌನ್ ಆರ್ಗನ್. ಏನ್ ಪಾಯಿಂಟ್ ಇದು, ಇಟ್ ಇಸ್ ಅ ರೆಡ್ಡಿಶ್ ಬ್ರೌನ್ ಆರ್ಗನ್. ಯಾವ ಆರ್ಗನ್ ಇದು, ರೆಡ್ಡಿಶ್ ಬ್ರೌನ್. ಯಾವ ಕಲರ್ ಇದೆ, ರೆಡ್ಡಿಶ್ ಬ್ರೌನ್. ರೆಡ್ಡಿಶ್ ಬ್ರೌನ್ ಕಲರ್ ಅಲ್ಲಿ ಇದೆ. ಅಂಡ್ ಇಟ್ ಇಸ್ ಪ್ರೆಸೆಂಟ್, ಎಲ್ಲಿ ಪ್ರೆಸೆಂಟ್ ಇದೆ, ಪ್ರೆಸೆಂಟ್ at upper part, right upper part of the abdomen. right side ಅಂದ್ರಲ್ಲ, right side upper part of the abdomen. ಹೌದಾ? It is a reddish brown organ. ಹಾಗಾದ್ರೆ which is the reddish or brown organ ಅಂತ ಕೇಳಿದ್ರೆ ಏನು ಬರೀಬೇಕು, liver. ಹೌದಾ? And also it present with the right side of the upper part of the abdomen. abdomen right side ಅಲ್ಲಿ ಇರುತ್ತೆ, ಅದು ಟಾಪ್ ಪಾರ್ಟ್ ಅಲ್ಲಿ ಇರುತ್ತೆ. and ಇದೇನ್ ಮಾಡುತ್ತೆ, it secretes the bile juice. remember, very important, it secretes the bile juice. it secretes the bile juice. ಹಾಗಾದ್ರೆ ಏನ್ ಮಾಡುತ್ತೆ, it secretes the bile juice. bile juice. ಹಾಗಾದ್ರೆ ಈ ಬೈಲ್ ಜ್ಯೂಸ್ ಬಂತು, ಹಾಗಾದ್ರೆ ಬೈಲ್ ಜ್ಯೂಸ್ ಎಲ್ಲಿರುತ್ತೆ, ಬೈಲ್ ಜ್ಯೂಸ್ ಎಲ್ಲಿರುತ್ತೆ? ಈ ಬೈಲ್ ಜ್ಯೂಸ್ ಲಿವರ್ ಒಳಗಡೆ ಒಂದು ಪಾರ್ಟ್ ಇರುತ್ತೆ, ಆ ಪಾರ್ಟ್ ಹೆಸರು ಇಟ್ ಬೈಲ್ ಜ್ಯೂಸ್. ಇಲ್ಲೇ ಬರ್ಬಿಡ್ತೀನಿ, ದಿಸ್ ಜ್ಯೂಸ್ ಈಸ್ ಪ್ರೆಸೆಂಟ್ ಇನ್ ಗಾಲ್ ಬ್ಲಾಡರ್. ಇಲ್ಲಿ ಗಾಲ್ ಲಿವರ್ ಒಳಗಡೆ ಏನಿರುತ್ತೆ ಒಂದು ಪಾರ್ಟ್, ದಟ್ ಇಸ್ ವಾಟ್ ಗಾಲ್ ಬ್ಲಾಡರ್ ಅನ್ನೋ ಒಂದು ಪಾರ್ಟ್ ಇರುತ್ತೆ. ಈ ಗಾಲ್ ಬ್ಲಾಡರ್ ಒಳಗಡೆ ನಮ್ಗೆ ಯಾವ ಜ್ಯೂಸ್ ಇರುತ್ತೆ, ಬೈಲ್ ಜ್ಯೂಸ್ ಇರುತ್ತೆ. ಬೈಲ್ ಜ್ಯೂಸ್ ಇಸ್ ಪ್ರೆಸೆಂಟ್ ಇನ್ ಗಾಲ್ ಬ್ಲಾಡರ್, ವಿಚ್ ಇಸ್ ಪ್ರೆಸೆಂಟ್ ಇನ್ ಲಿವರ್, ವಿಚ್ ಇಸ್ ಪ್ರೆಸೆಂಟ್ ಇನ್ ಲಿವರ್. ಎರಡು ಪಾಯಿಂಟ್ ಆಯ್ತಾ? ಸೊ ಹಾಗಾದ್ರೆ ಬೈಲ್ ಜ್ಯೂಸ್ ಕೆಲಸ ಏನು, ಬೈಲ್ ಜ್ಯೂಸ್ ಕೆಲಸ ಇಟ್ಸ್ ಫಂಕ್ಷನ್ ಅಂತ ಅಂತೀನಿ. ಫಂಕ್ಷನ್ ಆಫ್ ಬೈಲ್ ಜ್ಯೂಸ್ ಕೆಲಸ ಏನು, ಬ್ರೇಕ್ ಡೌನ್ ಮಾಡಬೇಕು. ಸೊ ಇಟ್ ಬ್ರೇಕ್ಸ್ ದಿ ಪ್ರೋಟೀನ್ ಫುಡ್ ಮಟೀರಿಯಲ್. ಇಟ್ ಬ್ರೇಕ್ಸ್ ದಿ ಪ್ರೋಟೀನ್ ಫುಡ್ ಮಟೀರಿಯಲ್. ಹಾಗಾದ್ರೆ ಲಿವರ್ ಫಸ್ಟ್ ಪಾಯಿಂಟ್ ಏನ್ ಬಂದ್ರೆ, ಸ್ಮಾಲ್ ಇಂಟೆಸ್ಟೈನ್ ಜ್ಯೂಸಸ್ ನ ತಗೊಳ್ಳುತ್ತೆ. ಎಲ್ಲಿಂದ ತಗೊಳ್ಳುತ್ತೆ, ಮೊದಲನೇ ಜ್ಯೂಸ್ ತಗೊಳ್ಳೋದು ಲಿವರ್ ಇಂದ. ಈ ಲಿವರ್ ಏನು, ದಿಸ್ ಲಿವರ್ ಇಸ್ ಅ ರೆಡ್ಡಿಶ್ ಬ್ರೌನ್ ಆರ್ಗನ್ and it is present in right side and upper part of the abdomen. abdomen is the upper part ಇರುತ್ತೆ. and it secretes, liver secretes bile juice. ಈ ಸೆಕ್ರೆಟ್ ಆಗಿರುವಂತ ಬೈಲ್ ಜ್ಯೂಸ್ ಎಲ್ಲಿರುತ್ತೆ, ಗಾಲ್ ಬ್ಲಾಡರ್ ಅಂತ ಆರ್ಗನ್ ಅಲ್ಲಿ ಇರುತ್ತೆ. ರಿಮೆಂಬರ್ ದಟ್, ನಾನು ಟ್ವಿಸ್ಟ್ ಮಾಡಿ ಕ್ವೆಶ್ಚನ್ ಕೇಳಬಹುದು, ಎಲ್ಲಿರುತ್ತೆ ಬೈಲ್ ಜ್ಯೂಸ್, ಗಾಲ್ ಬ್ಲಾಡರ್ ಅಲ್ಲಿ ಏನು ಸೆಕ್ರೆಟ್ ಆಗುತ್ತೆ ಅಂತ ಕೇಳಿದ್ರೆ ಬೈಲ್ ಜ್ಯೂಸ್.
ಗಾಲ್ ಬ್ಲಾಡರ್ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿ. ಆಮೇಲೆ ಬೈಲ್ ಜ್ಯೂಸ್ ಏನ್ ಮಾಡುತ್ತೆ, ಇಟ್ ಹೆಲ್ಪ್ಸ್ ಇನ್ ಇಟ್ಸ್ ಹೆಲ್ಪ್ಸ್ ಇನ್ ಐ ಥಿಂಕ್ ಫಾರ್ ಫ್ಯಾಟ್ ಪ್ರೋಟೀನ್ ಬಿಕಾಸ್ ನಾವು ಆಲ್ರೆಡಿ ಐ ಆಮ್ ವೆರಿ ಸಾರಿ ಇಟ್ ಫ್ಯಾಟ್ ಫುಡ್ ಮಟೀರಿಯಲ್, ವೆರಿ ಸಾರಿ ಇಟ್ ಬ್ರೇಕ್ಸ್ ದ ಫ್ಯಾಟ್ ಫುಡ್ ಮಟೀರಿಯಲ್, ಯಾಕಂದ್ರೆ ನಾವು ಪ್ರೋಟೀನ್ ಆಲ್ರೆಡಿ ಡೈಜೆಸ್ಟ್ ಮಾಡಿದ್ವಿ, ಸಾರಿ ಫಾರ್ ದಟ್. ಸೊ bile juice will help in digestion or else breaking down of fat food material. Fat ಫುಡ್ ಅಲ್ಲಿ ಇರುವಂತ ಫ್ಯಾಟ್ ನ ಅದು ಸಿಂಪಲ್ ಫಾರ್ಮ್ ಗೆ ಕನ್ವರ್ಟ್ ಮಾಡುತ್ತೆ. ಹಾಗಾದ್ರೆ ಏನ್ ಮಾಡಿದ್ವಿ ನಾವು, ಯಾವ ಫ್ಯಾಟ್ ಅನ್ನು ಕೂಡ ನಾವು ಡೈಜೆಸ್ಟ್ ಮಾಡಿದ್ವಿ ಎಲ್ಲಿ, ಸ್ಮಾಲ್ ಇಂಟೆಸ್ಟೈನ್, ಇದ್ರೊಳಗಡೆ ಬೈಲ್ ಜ್ಯೂಸ್ ಅನ್ನ ಬೈಲ್ ಜ್ಯೂಸ್. ಸೊ ಇದೇನು ನಮ್ಮ ಲಿವರ್ ಪಾರ್ಟ್. ಇನ್ನು ಪ್ಯಾಂಕ್ರಿಯಾಸ್ ಇಂದ ಒಂದು ಜ್ಯೂಸ್ ತಗೊಳ್ಳೋದು, ಇನ್ನೊಂದು ಜ್ಯೂಸ್ ಎಲ್ಲಿ ತಗೊಳ್ಳೋದು, ಪ್ಯಾಂಕ್ರಿಯಾಸ್. ಅಂದ್ರೆ ಪ್ಯಾಂಕ್ರಿಯಾಸ್ ಹೋಗೋಣ ಇವಾಗ. ನೆಕ್ಸ್ಟ್ ಪಾಯಿಂಟ್ ಯಾವುದು, ಪ್ಯಾಂಕ್ರಿಯಾಸ್. ಓಕೆ, ಪ್ಯಾಂಕ್ರಿಯಾಸ್ ಅನ್ನೋದು ಕೂಡ ಒಂದು ಆರ್ಗನ್ ಅಂಡ್ ಇಟ್ ಈಸ್ ವಾಟ್, ಕ್ರೀಮ್ ಕಲರ್ಡ್ ಆರ್ಗನ್. ಯಾವ ಕಲರ್ ಇರೋದು, ಕ್ರೀಮ್ ಕಲರ್ ಆರ್ಗನ್ ಅಂಡ್ ಇಟ್ ಇಸ್ ಪ್ರೆಸೆಂಟ್ ಬಿಲೋ ದ ಸ್ಟಮಕ್. ಪ್ರೆಸೆಂಟ್ ಬಿಲೋ ದ ಸ್ಟಮಕ್. ಹೌದಾ, ಸ್ಟಮಕ್ ಅಂದ್ರೆ ಹೊಟ್ಟೆ ಪಾರ್ಟಿನ ಕೆಳಗಡೆ ಇರುತ್ತೆ, ಬಿಲೋ ದ ಸ್ಟಮಕ್ ಇರುತ್ತೆ. ಅಂಡ್ ಇಟ್ ಸೆಕ್ರೀಟ್ಸ್ pancreatic juice. It secretes what? Pancreatic juice. ಹಾಗಾದ್ರೆ ಯಾವ ಜ್ಯೂಸ್ ನ ಸೆಕ್ರೆಟ್ ಮಾಡುವುದು, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ನ ಸೆಕ್ರೆಟ್ ಮಾಡುತ್ತೆ. ಹಾಗಾದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಇಟ್ acts again on all food material, like all carbohydrate. Again ये ಡೈಜೆಸ್ಟ್ ಆಗಿ ಮಾತ್ರ ವಾಪಸ್ ಅದ್ರ ಮೇಲೆ ಆಕ್ಟ್ ಮಾಡುತ್ತೆ. ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂಡ್ ಫ್ಯಾಟ್ ಎಲ್ಲಾ ಫುಡ್ ಮೆಟೀರಿಯಲ್ ಮೇಲೆ ಅದು ಆಕ್ಟ್ ಮಾಡುತ್ತೆ ಅಂಡ್ ಕನ್ವರ್ಟ್ಸ್ ಟು ಸಿಂಪ್ಲರ್ ಫಾರ್ಮ್. ಮತ್ತೊಂದು ಸ್ವಲ್ಪ ಏನು ಮಾಡುತ್ತೆ, ಅದನ್ನ ಸಿಂಪಲ್ ಫಾರ್ಮ್ ಗೆ ಕನ್ವರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ವಾಟ್ ಅಬೌಟ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಲಿವರ್ ಅಲ್ಲಿ ಬೈಲ್ ಜ್ಯೂಸ್ ರೆಡಿ ಆಯಿತು. ಆ ಬೈಲ್ ಜ್ಯೂಸ್ ಏನು ಮಾಡಿತು, ಫ್ಯಾಟ್ ಮೆಟೀರಿಯಲ್ಗಳನ್ನ ಡೈಜೆಸ್ಟ್ ಮಾಡಿತು. ಆಮೇಲೆ ಲಿವರ್ ಪ್ಯಾಂಕ್ರಿಯಾಟ್ ಜ್ಯೂಸ್ ಬಂತು. ಈಗ ಡೈಜೆಸ್ಟ್ ಆಗಿರುವಂಥ ಎಲ್ಲಾ ಫುಡ್ ಮೆಟೀರಿಯಲ್, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್, ಅದ್ರ ಮೇಲೆ ಇನ್ನೊಂದ್ಸಲ ಆಕ್ಟ್ ಮಾಡಿ ಮತ್ತೊಂದು ಸ್ವಲ್ಪ ಸಿಂಪಲ್ ಫಾರ್ಮ್ ಕನ್ವರ್ಟ್ ಮಾಡ್ತು. ಈಗೆಲ್ಲ ಹೋಗೋದು ನಾವು ಇಂಟೆಸ್ಟೈನಲ್ ಜ್ಯೂಸಿಗೆ ಹೋಗ್ಬೇಕು. Okay, we have to go for intestinal juice. Last point here. Okay na? Intestinal juice ellirutte, lower part secretes at elli baruttado, lower part of the small intestine. ಸ್ಮಾಲ್ ಇಂಟೆಸ್ಟೈನ್ ಕೆಳಗಡೆ ಪಾರ್ಟಿಗೆ ಬಂದಂಗೆ ನಮಗೆ ಇಂಟೆಸ್ಟೈನಲ್ ಜ್ಯೂಸಸ್ ಏನಾಗುತ್ತೆ, ಸೆಕ್ರೀಟ್ ಆಗುತ್ತೆ. ಸೊ ಇಂಟೆಸ್ಟೈನಲ್ ಜ್ಯೂಸ್ ಅಲ್ಲಿ ಸೆಕ್ರೀಟ್ ಆದ ತಕ್ಷಣ ಇದೇನ್ ಮಾಡುತ್ತೆ, ಇಟ್ ಅಗೇನ್ ಆಕ್ಟ್ಸ್, ನೋಡಿ ಇದು ಬಹಳ ಇಂಪಾರ್ಟೆಂಟ್ ಇಲ್ಲಿ, ಇಟ್ ಆಕ್ಟ್ಸ್ ಅಗೇನ್ ಆನ್ ಕಾರ್ಬೋಹೈಡ್ರೇಟ್. ರಿಮೆಂಬರ್, ಮತ್ತೊಂದು ಸರ್ತಿ ಎಲ್ಲಾದ್ರ ಮೇಲೂ ಆಗುತ್ತೆ, ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂಡ್ ಫ್ಯಾಟ್. ಕಾರ್ಬೋಹೈಡ್ರೇಟ್ ಆದ್ರೆ ಇಲ್ಲಿ ಡಿಫರೆನ್ಸ್ ಏನಂತಂದ್ರೆ ಕಾರ್ಬೋಹೈಡ್ರೇಟ್ ಮೇಲೆ ಆಕ್ಟ್ ಮಾಡಿ ಓಕೆ, ಕಾರ್ಬೋಹೈಡ್ರೇಟ್ ಮೇಲೆ ಆಕ್ಟ್ ಮಾಡಿ ಕನ್ವರ್ಟ್ಸ್ ಇಂಟು ಸಿಂಪಲ್ ಶುಗರ್. ಅಂದ್ರೆ ಯಾವುದು ಎಕ್ಸಾಂಪಲ್, ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಹೌದಾ, ಇಂಟೆಸ್ಟೈನಲ್ ಜ್ಯೂಸ್ ಕಾರ್ಬೋಹೈಡ್ರೇಟ್ ನ ಸಿಂಪಲ್ ಶುಗರ್ ಆರ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂಡ್ ಸಿಮಿಲರ್ಲಿ ಪ್ರೋಟೀನ್ ಇತ್ತು ಅಂದ್ರೆ
ಪ್ರೋಟೀನ್ ಅನ್ನ ಅಮಿನೋ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಪ್ರೋಟೀನ್ ಇಸ್ ಕನ್ವರ್ಟೆಡ್ ಇಂಟು ಅಮಿನೋ ಆಸಿಡ್, ಇದು ಸಿಂಪಲ್ ಫಾರ್ಮ್. ಅಂಡ್ ಸಿಮಿಲರ್ಲಿ ಫ್ಯಾಟ್ ಇತ್ತು ಅಂದ್ರೆ ಆ ಫ್ಯಾಟ್ ಫುಡ್ ಮೆಟೀರಿಯಲ್ ನ ಫ್ಯಾಟಿ ಆಸಿಡ್ ಅಂಡ್ ಗ್ಲಿಸರಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಈಗ ನಮ್ಮ ಫುಡ್ ಮೆಟೀರಿಯಲ್ ಆಯಿತು ಕಂಪ್ಲೀಟ್ಲಿ ಸಿಂಪಲ್ ಫಾರ್ಮ್ಗೆ ಕನ್ವರ್ಟ್ ಆಗಿಬಿಡ್ತು ಅಲ್ವಾ. ಸೊ ನಮ್ಮ ಪ್ಯಾಂಕ್ರಿಯಾಟಿಕ್ ಜ್ಯೂಸು ಎಲ್ಲ ಫುಡ್ ಮೆಟೀರಿಯಲ್ ಮತ್ತೊಂದು ಸರ್ತಿ ಆಕ್ಟ್ ಮಾಡಿ ಇನ್ನೊಂದು ಚೂರು ಅದನ್ನ ಸಿಂಪಲ್ ಫಾರ್ಮ್ಗೆ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಫುಡ್ ಮೆಟೀರಿಯಲ್ ಹೋಗುತ್ತೆ, ಇಟ್ ಟ್ರಾವೆಲ್ಸ್ ಟು ದ ಲೋವರ್ ಪಾರ್ಟ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್. ಅಲ್ಲಿ ದೇರ್ ಇಸ್ ಅ ಜ್ಯೂಸ್ ಕಾಲ್ಡ್ ಇಂಟೆಸ್ಟೈನಲ್ ಜ್ಯೂಸ್ ರೆಡಿ ಆಗುತ್ತೆ. ಆ ಇಂಟೆಸ್ಟೈನಲ್ ಜ್ಯೂಸು ಈಗಾಗಲೇ ಡೈಜೆಸ್ಟ್ ಆಗಿರುವಂತಹ ಫುಡ್ ಮೆಟೀರಿಯಲ್ ಇರುವಂತಹ ಕಾರ್ಬೋಹೈಡ್ರೇಟ್ ನ ಸಿಂಪಲ್ ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ, ಅಂದ್ರೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂಡ್ ಸಿಮಿಲರ್ಲಿ ಪ್ರೋಟೀನ್ ಇತ್ತು ಅಂದ್ರೆ ಆ ಪ್ರೋಟೀನ್ ನ ಸಿಂಪಲರ್ ಫಾರ್ಮ್, ಕಂಪ್ಲೀಟ್ಲಿ ಲಾಸ್ಟ್ ಫಾರ್ಮ್ ಯಾವುದು ಅಮಿನೋ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂಡ್ ದೆನ್ ಇಟ್ ವಿಲ್ ಫ್ಯಾಟ್ ಮೆಟೀರಿಯಲ್, ಫ್ಯಾಟಿ ಆಸಿಡ್ಸ್ ಮತ್ತು ಗ್ಲಿಸರಾಲ್ ಆಗಿ ಏನು ಮಾಡುತ್ತೆ ಅದನ್ನ ಕನ್ವರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ವಾಟ್ ಅಬೌಟ್ ಸ್ಮಾಲ್ ಇಂಟೆಸ್ಟೈನ್.